ಬೆಂಗಳೂರಿನಲ್ಲಿ ಓರ್ವ ಕಾಮುಕ ಪ್ರಿನ್ಸಿಪಲ್ ಅವಾಂತರವನ್ನ ಸೃಷ್ಟಿಸಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದಾಶಿವನಗರದ ಪ್ರತಿಷ್ಠಿತ ಸರ್ಕಾರಿ ಶಾಲೆಯ ಪ್ರಿನ್ಸಿಪಲ್ ಈ ರೀತಿಯಾಗಿ ದುರ್ವರ್ತನೆಯನ್ನ ತೋರಿದ್ದಾನೆ. ಕಾಮುಕ ಪ್ರಿನ್ಸಿಪಲ್ ಅನ್ನುವಂತಹ ಟೀಕೆಗೊಳಗಾಗಿದ್ದಾನೆ ಅಥವಾ ಈ ರೀತಿಯಾದ ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳಿ ತಿಳಿದು ಬಂದಿದೆ. ತಾಯಿ ಇಲ್ಲದ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳವನ್ನು ನೀಡಿದಂತಹ ಆರೋಪವನ್ನ ಈ ಪ್ರಿನ್ಸಿಪಲ್ ವಿರುದ್ಧ ಮಾಡಲಾಗ್ತಾ ಇದೆ. ಫೆಬ್ರವರಿ 14ರಂದು ಅಂದ್ರೆ ಕಳೆದ ತಿಂಗಳು ಈ ರೀತಿಯಾಗಿ ಒಂದು ಆರೋಪವನ್ನ ಮಾಡಿದ್ದಾರೆ ಅಥವಾ ಕೆಲ ಟೀಚರ್ಸೇ ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಕಳೆದ ತಿಂಗಳು 14ನೇ ತಾರೀಕಿನಂದು ಈ ರೀತಿಯಾಗಿ ಒಂದು ದೂರು ಕೊಟ್ಟಿದ್ದಾರೆ. ಆ ಶಾಲೆಯ ಟೀಚರ್ಸ್ ಈ ರೀತಿಯಾಗಿ ಒಂದು ದೂರು ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ತಾಯಿ ಇಲ್ಲದ ಹೆಣ್ಣು ಮಕ್ಕಳಿಗೆ ಈ ಪ್ರಿನ್ಸಿಪಾಲ್ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ ಅಥವಾ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾ ಇದ್ದಾರೆ ಅಂತ ಹೇಳಿ ಅದೇ ಶಾಲೆಯ ಟೀಚರ್ಸ್ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇದು ಸದಾಶಿವನಗರದಲ್ಲಿರುವಂತಹ ಪ್ರತಿಷ್ಠಿತ ಸರ್ಕಾರಿ ಶಾಲೆಯೊಂದರ ಪ್ರಿನ್ಸಿಪಲ್ ವಿರುದ್ಧ ಅದೇ ಶಾಲೆಯ ವಿದ್ಯಾರ್ಥಿಗಳು ಮಾಡಿರುವ ಅದೇ ಶಾಲೆಯ ಟೀಚರ್ಸ್ಗಳು ಮಾಡಿರುವಂತಹ ದೂರು ಅಂತ ಹೇಳಿ ತಿಳಿದು ಬಂದಿದೆ. ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಓರ್ವ ಪ್ರಿನ್ಸಿಪಲ್ ವಿರುದ್ಧ ಆತ ಹೀನ ಕೃತ್ಯವನ್ನ ಎಸಗ್ತಾ ಇದ್ದಾನೆ, ಜೊತೆಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾ ಇದ್ದಾನೆ ಅಂತ ಹೇಳಿ ಆರೋಪವನ್ನ ಮಾಡಲಾಗಿದೆ. ಅದೇ ಶಾಲೆಯ ಟೀಚರ್ಸ್ ಈ ರೀತಿಯಾದಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ತಿಂಗಳ 14ನೇ ತಾರೀಕು ಒಂದು ದೂರು ಕೂಡ ದಾಖಲಾಗಿದೆ ಆ ಪ್ರಿನ್ಸಿಪಲ್ ವಿರುದ್ಧ ಅಂತ ಹೇಳಿ ತಿಳಿದು ಬಂದಿದೆ. ಸದಾಶಿವನಗರದ ಒಂದು ಪ್ರತಿಷ್ಠಿತ ಸರ್ಕಾರಿ ಶಾಲೆಯ ಪ್ರಿನ್ಸಿಪಲ್ ವಿರುದ್ಧ ಈ ರೀತಿಯಾದಂತಹ ಒಂದು ಆರೋಪ ಮಾಡಲಾಗಿದೆ. ಕುಮಾರ್ ಠಾಕೂರ್ ಅನ್ನುವಂತಹ ಪ್ರಿನ್ಸಿಪಲ್ ಈ ರೀತಿಯಾದಂತಹ ಒಂದು ಹೀನ ಕೃತ್ಯವನ್ನ ಎಸಗಿದ್ದಾನೆ ಅಂತ ಹೇಳಿ ಆರೋಪವನ್ನ ಮಾಡಲಾಗಿದೆ. ಈ ಪ್ರಿನ್ಸಿಪಲ್ ವಿರುದ್ಧ ಮಾಡಿರುವಂತಹ ಆರೋಪ ಅಂದ್ರೆ ತಾಯಿ ಇಲ್ಲದ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ ಅಂತ ಹೇಳಿ ಅದೇ ಶಾಲೆಯ ಅಂದ್ರೆ ಸದಾಶಿವನಗರದ ಒಂದು ಪ್ರತಿಷ್ಠಿತ ಸರ್ಕಾರಿ ಶಾಲೆಯ ಪ್ರಿನ್ಸಿಪಲ್ ವಿರುದ್ಧ ಅದೇ ಶಾಲೆಯ ಟೀಚರ್ಸ್ ಆರೋಪ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಹಾಗೆ ಈ ರೀತಿಯಾದಂತಹ ಒಂದು ಕಂಪ್ಲೇಂಟ್ ದಾಖಲಾಗ್ತಾ ಇದ್ದಂತೆ ಪೊಲೀಸರು ಕೂಡ ತನಿಖೆಯನ್ನ ನಡೆಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಕೆಲ ಮಕ್ಕಳ ಅಂದ್ರೆ ನೊಂದ ಮಕ್ಕಳ ಅಂದ್ರೆ ಈ ಪ್ರಿನ್ಸಿಪಲ್ನಿಂದ ದೌರ್ಜನ್ಯಕ್ಕೆ ಈಡಾದಂತಹ ನೊಂದ ಮಕ್ಕಳ ಹೇಳಿಕೆಯನ್ನ ಕೂಡ ಪಡೆದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಆ ನಂತರದಲ್ಲೂ ಕೂಡ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅಂತಲೂ ಕೂಡ ತಿಳಿದು ಬಂದಿರುವಂತಹ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಅಂದ್ರೆ ಇದು ಕಳೆದ ತಿಂಗಳ 14ನೇ ತಾರೀಕು ಈ ರೀತಿಯಾದಂತಹ ಒಂದು ದೂರು ದಾಖಲಾಗಿದೆ ಅಂದ್ರೆ ಆ ನಂತರದಲ್ಲಿ ಏನೇನಾಗಿದೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಏನೇನು ತಿಳಿದು ಬಂದಿದೆ ವಿಷ್ಣು, ಏನಂತ ದೂರು ದಾಖಲಾಗಿತ್ತು? ಓಕೆ, ಸಂಪರ್ಕ ಕಡಿತ ಆಗಿದೆ. ಮತ್ತೆ ವಿಷ್ಣು ಪ್ರಸಾದ್ನ ಸಂಪರ್ಕ ಮಾಡೋಣ. ಅದಕ್ಕಿಂತ ಮುನ್ನ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ಸ್ ಈಗ ಟಿವಿ9ಗೆ ಲಭ್ಯ ಆಗ್ತಾ ಇದೆ. ಕಳೆದ ತಿಂಗಳ 14ನೇ ತಾರೀಕಿನಂದು ಆ ಶಾಲೆಯ ಟೀಚರ್ಸ್ ಸ್ವತಃ ತಮ್ಮ ಪ್ರಿನ್ಸಿಪಲ್ ವಿರುದ್ಧ ದೂರನ್ನ ನೀಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಈ ರೀತಿಯಾದಂತಹ ಒಂದು ದೂರನ್ನ ಅವರು ನೀಡಿದಂತಹದ್ದು ಚೈಲ್ಡ್ ಲೈನ್ ಅಧಿಕಾರಿಗೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ವಿಷ್ಣು, ಈಗ ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ಏನ್ ಅಪ್ಡೇಟ್ಸ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಷ್ಣು, ಜೊತೆಗೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ರು ತಿಳಿದು ಬಂದಿದೆ ವಿಷ್ಣು? ಮಾಲ್ತೇಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಚೈಲ್ಡ್ ಲೈನ್ ಹೆಲ್ಪ್ ಲೈನ್ ಇದೆ. ಇದು ಬೆಂಗಳೂರಿನ ರಾಜ್ಯದ ಸರ್ಕಾರದ ವತಿಯಿಂದ ಆಗಿರುವಂತಹ ಒಂದು ಕಂಪ್ಲೇಂಟ್. ಚೈಲ್ಡ್ ಲೈನ್ ನಲ್ಲಿರುವಂತಹ ನೋಡಲ್ ಅಧಿಕಾರಿ ಆಗಿರುವಂತಹ ವಾಸುದೇವ್ ಅವರು ಈ ಶರ್ಮಾ ಅವರಿಗೆ ಇದೊಂದು ಕಂಪ್ಲೇಂಟ್ ಅನ್ನ ದಾಖಲಿಸಿದ್ದಾರೆ. ಇವರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಪ್ರವೀಣ್ ಸುದ್ ಅವರಿಗೆ ಮಾಹಿತಿ ನೀಡುವ ಮೂಲಕ ನಂತರ ಕೇಂದ್ರ ವಲಯದ ಡಿಸಿಪಿ ಆಗಿರುವಂತಹ ಚಂದ್ರಗುಪ್ತ ಅವರಿಗೆ ಈ ಒಂದು ದೂರನ್ನ ಕೂಡ ದಾಖಲಿಸಿರುವಂತದ್ದು. ಪ್ರಕರಣದಲ್ಲಿ ಅವರು ಸಂಪೂರ್ಣವಾಗಿ ಮೆನ್ಷನ್ ಮಾಡಿದರೆ ಎಳೆಯಾಗಿ ಇರುವಂತಹ ಘಟನೆ ಬಗ್ಗೆ ವಿವರವಾಗಿ ಹೇಳಿರುವಂತದ್ದು. ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪ್ರತಿಷ್ಠಿತ ಸರ್ಕಾರಿ ಕಾಲೇಜಿನಲ್ಲಿ ಇರುವಂತಹ ಪ್ರಿನ್ಸಿಪಾಲ್ ಕುಮಾರ್ ಠಾಕೂರ್ ಅವರ ವಿರುದ್ಧ ಇಲ್ಲಿ ಅವರು ಕಂಪ್ಲೇಂಟ್ ಅನ್ನು ದಾಖಲಿಸಿರುವಂತದ್ದು. ತನ್ನ ಸ್ಕೂಲ್ ನಲ್ಲಿ ಓದುತ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಅವರು ಲೈಂಗಿಕ ಕಿರುಕುಳವನ್ನು ನೀಡುತ್ತಿರುವಂತದ್ದು. ಜೊತೆಗೆ ಸುಮಾರು ಈಗಾಗಲೇ 5 ವರ್ಷದಿಂದ ಅವರು ಅದೇ ಸ್ಕೂಲ್ ನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. 5 ವರ್ಷದಲ್ಲಿ ಈಗ ಇಲ್ಲಿ ತನಕ ಸುಮಾರು 20
40 ಹೆಚ್ಚು ವಿದ್ಯಾರ್ಥಿನಿಯರಿಗೆ ಈ ರೀತಿಯ ಒಂದು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನೋ ಒಂದು ಆರೋಪ ಸಹಿತ ಕೇಳಿಬಂದಿರುವಂತದ್ದು. ಈ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಬೇರೆ ಶಿಕ್ಷಕಿಯರು ಇರ್ಬೋದು ಮತ್ತೆ ಶಿಕ್ಷಕರು ಇರ್ಬೋದು ಅವರಿಗೆ ಹಿಂದೆನೂ ಸಹಿತ ಮಾಹಿತಿ ಲಭ್ಯವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ತಾನು ಪ್ರಿನ್ಸಿಪಾಲ್ ಆಗಿರುವಂತದ್ದು ಮತ್ತೆ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದು ಸಿಕ್ಕಾಪಟ್ಟೆ ರಾಜ್ಯದಲ್ಲಿರುವಂತಹ ಸಾಕಷ್ಟು ಮಂದಿ ರಾಜಕಾರಣಿಗಳ ಅವರಿಗೆ ಬೆಂಬಲವೂ ಸಹಿತ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಟೀಚರ್ಸ್ಗೂ ಸಹಿತ ಅವರು ಬೇರೆ ರೀತಿ ಕಿರುಕುಳ ನೀಡುವಂತದ್ದು. ತನ್ನ ಪತ್ನಿ ನನ್ನ ಜೊತೆ ಮಲಗಲ್ಲ, ಆ ವಿಷಯದಿಂದ ನಾನು ಏನ್ ಮಾಡ್ಲಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಅವ್ರು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಸಹಿತ ಕೇಳಿ ಬಂದಿರೋದು. ಜೊತೆಗೆ ಬೇರೆ ಬೇರೆ ಪ್ರಿನ್ಸಿಪಲ್ ಶಿಕ್ಷಕರಿಗೂ ಸಹಿತ ಅಶ್ಲೀಲವಾದಂತಹ ಮೆಸೇಜ್ಗಳನ್ನ ಕಳಿಸಿರುವಂತಹ ಆರೋಪ ಈಗ ಆ ದೂರಿನಲ್ಲಿ ಅವರು ಕಂಪ್ಲೇಂಟ್ ಮೆನ್ಷನ್ ಮಾಡಿರುವಂತದ್ದು. ಈ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಈ ರೀತಿ ನೊಂದಂತಹ ವಿದ್ಯಾರ್ಥಿಗಳು ಎಲ್ಲಿರುವಂತಹ ಬೇರೆ ಶಿಕ್ಷಕರ ಜೊತೆ ಮಾಹಿತಿಯನ್ನ ಹಂಚಿಕೊಳ್ಳುವಂತಹ ಕೆಲಸ ಕೂಡ ಮಾಡಿದ್ರು. ಅದಕ್ಕೆ ಒಟ್ಟಾದಂತಹ ಎಲ್ಲಾ ಶಿಕ್ಷಕರು ಕಳೆದ ಜನವರಿ 14ನೇ ತಾರೀಕು ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಇದ್ರ ಬಗ್ಗೆ ಮಾತುಕತೆ ನಡೆಸಿಕೊಳ್ತಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಮಾತಾಡ್ಕೊಂಡು ಅದನ್ನ ಹೆಡ್ಲೈನ್ಗೆ ನೀಡಿರುವಂತದ್ದು. ಇದರಿಂದ ದೂರ ಪಡೆದಂತಹ ಹೆಡ್ಲೈನ್ ನೋಡಲ್ ಅಧಿಕಾರಿ ವಾಸುದೇವ್ ಶರ್ಮಾ ಅವರು ಸಂಪೂರ್ಣವಾದ ಮಾಹಿತಿ ಕಲೆ ಹಾಕಿ ಈ ಮೂಲಕ ಈಗ ಕೇಂದ್ರ ವಲಯದ ಡಿಸಿಪಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ದೂರು ಪಡೆದಂತಹ ಪೊಲೀಸರು ಅವರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಆದ್ರೆ ಯಾವ ಸೆಕ್ಷನ್ ಅಲ್ಲಿ ಕೇಸ್ ಹಾಕಿದ್ರೆ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿರುವಂತದ್ದು. ಯಾಕಂತಂದ್ರೆ ಈ ರೀತಿ ಹೆಣ್ಣುಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಸಹಿತ ಅಪ್ರಾಪ್ತರಾಗಿರುವ ಹಿನ್ನೆಲೆಯಲ್ಲಿ ಇಲ್ಲ ಪೋಕ್ಸೋ ಕೇಸ್ ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ. ಆದ್ರೆ ಆತನಿಗೆ ಬೇಲ್ ಸಿಗೋದು ಸಾಕಷ್ಟು ಸಹ ಕೂಡ ಆಗುವಂತದ್ದು. ಆದ್ರೆ ಈ ಪ್ರಕರಣದಲ್ಲಿ ಅರೆಸ್ಟ್ ಆದ ಕೇವಲ 6 ದಿನದಲ್ಲಿ ಆತ ಹೊರ ಬಂದಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿರುವಂತದ್ದು. ಮತ್ತೆ ಓಕೆ ಥ್ಯಾಂಕ್ ಯು ವಿಷ್ಣು ಪ್ರಸಾದ್.